ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದಲ್ಲಿ ಇರುವ ನವಚೇತನ ಚಾರಿಟೇಬಲ್ ಟ್ರಸ್ಟ್ 14 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ 14 ವರ್ಷಗಳಿಂದ ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ 14 ವರ್ಷಗಳು ಸಂಪೂರ್ಣವಾಗಿ ತುಂಬಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯ ಗಂಜ್ ಏರಿಯಾದಲ್ಲಿ ಇರುವ ಅನೇಕ ಕೂಲಿ ಕಾರ್ಮಿಕರಿಗೆ ಬೆಳಗ್ಗೆ ಉಪಹಾರ ನೀಡುವ ಮುಖಾಂತರವಾಗಿ 14 ವರ್ಷಗಳ ಅವರ ಕೊಡುಗೆ ಸೇರಿದಂತೆ ಅನೇಕ ವಿಷಯಗಳನ್ನು ನವಚೇತನ ಚಾರಿಟೇಬಲ್ ಟ್ರಸ್ಟ್ನ ಮುಖಂಡರು ಹಂಚಿಕೊಂಡರು. ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 14 ವರ್ಷಗಳಿಂದ ಅತ್ಯುತ್ತಮವಾದ ಕಾರ್ಯ ಮಾಡುತ್ತಾ ಬಂದಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ, ಪಠ್ಯ ಪುಸ್ತಕಗಳು, ರೂಮ್ ಬಾಡಿಗೆ, ಬಸ್ ಪಾಸ್ ಹಾಗೂ ಇನ್ನಿತರ ಸಹಾಯ ಮಾಡುತ್ತಾ ಇದ್ದು, ಅದರ ಜೊತೆಗೆ ಬಡ ಕೂಲಿ ಕಾರ್ಮಿಕ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳ ವಿತರಣೆ ಮತ್ತು ಮಕ್ಕಳಿಗೆ ಊಟ ವಿತರಣೆ ಮಾಡುತ್ತಾ ಬಂದಿದೆ. ಈ ಒಂದು ಚಾರಿಟೇಬಲ್ ಟ್ರಸ್ಟ್ 14 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಗಂಜ್ ಏರಿಯಾದಲ್ಲಿ ವಿಶೇಷವಾಗಿ ಕೂಲಿ ಕಾರ್ಮಿಕರಿಗೆ ಆಹಾರವನ್ನು ವಿತರಣೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಾರಿಟೇಬಲ್ನ ನಾಗೇಂದ್ರ ಯಲ್ದೆ ಹಾಗೂ ಕೋಶಾಧ್ಯಕ್ಷರಾದ ಶಿವಕುಮಾರ್ ಯಲ್ದೆ ಅವರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ನಗರದಲ್ಲಿ ಸುಮಾರು 13 ವರ್ಷಗಳಿಂದ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಹಾಗೂ ಬುಕ್ಕು ಮತ್ತು ಬಸ್ ಪಾಸು, ರೂಮ್ ರೆಂಟು, ರಸ್ತೆ ಮೇಲೆ ಮಲಗುವಂಥ ನಿರ್ಗತರಿಗೆ, ವಯೋವೃದ್ಧರಿಗೆ, ಅನಾಥರಿಗೆ, ಭಿಕ್ಷುಕರಿಗೆ, ಅಂಗವಿಕಲರಿಗೆ ಬ್ಲ್ಯಾಂಕೆಟ್ಟು, ಹಾಸಿಗೆ, ಹೊದಿಕೆ, ಊಟ ಹಾಗೂ ಶಾಲಾ ಮಕ್ಕಳಿಗೆ ನಾವು 13 ವರ್ಷದಲ್ಲಿ ಸುಮಾರು 5,000 ಶಾಲಾ ಬ್ಯಾಗ್ಗಳು ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಿದ್ದೇವೆ. ಇನ್ನು ಹೊಸದಾಗಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ, ಅನ್ನದಾನ ಅಭಿಯಾನ ಅಂಥೇಳಿ. ಇದು ಅಭಿಯಾನದ ಉದ್ದೇಶ ಏನಂದರೆ, ನಿಮ್ಮ ಮನೆಯಲ್ಲಾಗಲಿ ಅಥವಾ ಇನ್ನು ನಿಮ್ಮ ಬಂಧು ಬಳಗದವರ ಗೆಳೆಯರ ಮನೆಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ದಾಗ ಕಾರ್ಯಕ್ರಮ ಮುಗಿದ ನಂತರ ಉಳಿದಂಥ ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡದೆ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟಿಗೆ ಕರೆ ಮಾಡಿದರೆ ನಮ್ಮ ವಾಹನ ತೆಗೆದುಕೊಂಡು ಬಂದು ಆ ಆಹಾರವನ್ನು ಶರಣಬಸವೇಶ್ವರ ಮಂದಿರ, ಬಂದೇ ನವಾಜ್ ದರ್ಗಾ ಆಗಿರ್ಬೋದು, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಇನ್ನಿತರ ಸ್ಲಮ್ ಏರಿಯಾಗಳಲ್ಲಿ ಹೋಗಿ ಹಸಿದವರ ಹೊಟ್ಟೆ ತುಂಬಿಸುವುದೇ ಈ ಅನ್ನದಾನದ ಅಭಿಯಾನದ ಒಂದು ಉದ್ದೇಶ ಆಗಿದ್ದು, ಇದಕ್ಕೆ ಅನೇಕ ದಾನಿಗಳು ಕೂಡ ನಮ್ಮ ಟ್ರಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ. ಆ ದಾನಿಗಳಿಗೂ ಕೂಡ ಇವತ್ತು ನಾವು ತುಂಬ ಹೃದಯದ ಧನ್ಯವಾದಗಳು ಟ್ರಸ್ಟ್ ವತಿಯಿಂದ ಹೇಳಬೇಕಾಗುತ್ತೆ. ಇದೊಂದು ಹೊಸ ಅಭಿಯಾನ ಕಲಬುರಗಿ ನಗರದಲ್ಲಿ ನಾವು ನವಚೇತನ ಚಾರಿಟೇಬಲ್ ಟ್ರಸ್ಟ್ದವರು ಪ್ರಾರಂಭಿಸಿದ್ದೀವಿ. ಸುಮಾರು 13 ವರ್ಷ ಮುಗಿದು 14ನೇ ವರ್ಷ ನಾವು ಇಲ್ಲಿ ತನಕ ಎಷ್ಟೋ ಕೆಲಸಗಳು ಮಾಡಿದ್ರು ಕೂಡ ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹಿರಿಯರು ಹೇಳಿದ ಹಾಗೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಅದು ಎಲ್ಲರಿಗೆ ಗೊತ್ತಾಗದಂತೆ ಮಾಡಿ ಅನೇಕ ಸಾಮಾಜಿಕ ಕಾರ್ಯಗಳು ಮಾಡಿದ್ದೇವೆ. ಇನ್ನು ಅನೇಕ ಬಡ ವಿದ್ಯಾರ್ಥಿಗಳು ಕೂಡ ನಾವು ಪ್ರವೇಶ ಶುಲ್ಕ, ಅವರಿಗೆ ರೂಮ್ ಹಿಡಿದಿರೋ ರೂಮ್ ಬಾಡಿಗೆ, ಇನ್ನಿತರ ಸೌಲಭ್ಯ ಕೊಡುತ್ತಾ ಬಂದಿದ್ದೀವಿ. ಅದರ ಜೊತೆ ಇನ್ನೂ ಕೂಡ ಅನೇಕ ಕೆಲಸಗಳು ನಾವು ಸಾಮಾಜಿಕವಾಗಿ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾಯಿದ್ದು, ಅದಕ್ಕೆ ಇನ್ನು ಮುಂದೆ ದಾನಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ರಿ, ತಮ್ಮ ಸಲಹೆ ಸಹಕಾರ ಮಾರ್ಗದರ್ಶನ ಕೊಡೋದ್ರ ಮೂಲಕ ನಮ್ಮ ಟ್ರಸ್ಟನ್ನು ಬೆಳೆಸಬೇಕು, ಅದಕ್ಕೆ ಬೆಂಬಲ ಕೊಡಬೇಕಂತ ಜನರಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ನಾಗೇಂದ್ರ ದರ್ಯಪ್ಪ ಯಲ್ದೆ, ಚೌಕ್ ಪಾಲಿಸ್ ಠಾಣೆಯಲ್ಲಿ ಕಾನಿಸ್ಟೇಬಲ್ ಆಗಿ ಕೆಲಸ ಮಾಡ್ತೇನೆ.
ದಯಮಾಡಿ ದಾನಿಗಳು ನಮ್ಮ ಟ್ರಸ್ಟ್ ಜೊತೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕೈ ಜೋಡಿಸೋರಿದ್ದರೆ 9606215554 ಇದು ನಮ್ಮ ಟ್ರಸ್ಟ್ನ ಗೂಗಲ್ ಪೇ ಫೋನ್ಪೇ ಹಾಗೂ ಪೇಟಿಎಮ್ ಆಗಿದ್ದು, ದಯಮಾಡಿ 9606215554 ಈ ನಂಬರಿಗೆ ತಾವು ಕರೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಉಳಿದ ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡದೆ ನಮ್ಮ ಟ್ರಸ್ಟಿಗೆ ಕರೆ ಮಾಡಿದರೆ ನಾವೇ ಖುದ್ದಾಗಿ ನಮ್ಮ ವಾಹನ ತೆಗೆದುಕೊಂಡು ಬಂದು ಬಡವರ ಹೊಟ್ಟೆ ತುಂಬಿಸುವ ಒಂದು ಕಾಯಕವನ್ನು ಮಾಡ್ತೇವೆ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತೇನಪ್ಪ ಅಂದರೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಅನ್ನದಾನ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಸುಮಾರು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯಲ್ಲಿ ಸುಮಾರು 13-14 ವರ್ಷದಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಇವತ್ತು ಅನ್ನದಾನ ಅಭಿಯಾನ ಶಿಬಿರ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಇದು ಯಾವುದೇ ಕಾರ್ಯಕ್ರಮ ಸಭೆ ಸಮಾರಂಭಗಳಲ್ಲಿ ಉಳಿದಂಥ ಅನ್ನವನ್ನು ಕಸದ ತೊಟ್ಟಿಗೆ ಹಾಕುವ ಬದಲು ಹಸಿದ ಹೊಟ್ಟೆಗೆ ಹಾಕಿದರೆ ಒಂದು ಪುಣ್ಯದ ಕಾರ್ಯ ಬರುತ್ತದೆ ಎನ್ನುವಂಥ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಹೀಗಾಗಿ ದಯವಿಟ್ಟು ದಾನಿಗಳು ದಯವಿಟ್ಟು ಇಂಥ ಚಾರಿಟೇಬಲ್ ಟ್ರಸ್ಟಿಗೆ ನಮಗೆ ಸಹಕಾರ ಮಾಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಶಿವಕುಮಾರ್ ಎಲ್ಲಿ, ಚಾರಿಟೇಬಲ್ ಟ್ರಸ್ಟಿನ ಕೋಶಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ.